ಆದ್ರೆ ಅವಳು ನಿನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ. ಅದು ನೀನ್ ಮಾಡಿರೋ ತಪ್ಪು. ಅದ್ರಲ್ಲೂ ನಿನ್ನೆ ನೀನ್ ನಡ್ಕೊಂಡ್ಯಲ್ಲ, ಅದು ಶುದ್ಧ ದಡ್ಡತನ. ಮೈನಾ ಅಂತ ಹುಡುಗಿ ಸಿಗ್ಬೇಕು ಅಂದ್ರೆ ಅದೃಷ್ಟ ಮಾಡಿರ್ಬೇಕು. ಆದ್ರೆ ಅವಳ ಮನ್ಸಿಗೆ ನೋವು ಮಾಡಿ ಪ್ರೀತಿ ಮಾಡೋದು ಅಂದ್ರೆ ನೀವಿಬ್ರು ಒಂದಾಗ್ಬೋದೇನೋ, ಆದ್ರೆ ನೆಮ್ಮದಿಯಾಗಿರೋದಕ್ಕಾಗೋದಿಲ್ಲ. ಮೇಡಮ್, ನನ್ನ ಏನ್ ಮಾಡುವಂತೀರಾ? ಈ ಮಾತನ್ನ ಮೊದ್ಲೇ ಬಂದು ಕೇಳಿದಿದ್ರೆ ಏನಾದ್ರೂ ಹೇಳ್ಬೋದಾಗಿತ್ತು. ಆದ್ರೆ ಈಗೇನು ಮಾಡಕ್ಕಾಗಲ್ಲ. ಪ್ಲೀಸ್ ಮೇಡಮ್, ಹಾಗ್ ಮಾತ್ರ ಹೇಳ್ಬಿಡಿ. ಮೈನನ್ ಪ್ರೀತಿ ಗೆಲ್ಲೋದಕ್ಕೆ ಏನಾದ್ರೂ ಒಂದ್ ಸಲಹೆ ಕೊಡಿ. ಜಾಸ್ತಿ ತಲೆ ಕೆಡಿಸ್ಕೋಬೇಡ. ನಾಳೆಯಿಂದ ಅವಳ ಜೊತೆ ಮುಜುಗರ ಮಾಡ್ಕೊಳ್ದೆ ಆರಾಮಾಗಿ ಮಾತಾಡು, ಫ್ರೆಂಡ್ಲಿ ಆಗಿರೋ. ನಿನ್ ಪ್ರೀತಿ ಮೇಲೆ ನಿನಗೆ ನಂಬಿಕೆ ಇದ್ರೆ ಅವಳಿಗೋಸ್ಕರ ವೆಯ್ಟ್ ಮಾಡು. ಮೈನಾ ಒಂದಲ್ಲ ಒಂದ್ ದಿವಸ ನಿನ್ನ ಪ್ರೀತಿನ ಅರ್ಥ ಮಾಡ್ಕೋತಾಳೆ. ಅವಳು ನಿಜವಾಗ್ಲೂ ಅರ್ಥ ಮಾಡ್ಕೋತಾಳೆ ಅಂತೀರಾ? ನೀನ್ ನನ್ನನ್ನ ತಾಯಿ ಅನ್ಕೊಂಡಿದ್ದೆ ಅಂತ ಅಂದ್ಯಲ್ಲ, ನಾನು ನಿನ್ನನ್ನ ಮಗ ಅನ್ಕೊಂಡೆ ಇಷ್ಟೆಲ್ಲ ಮಾತಾಡಿದ್ದು. ನಿನ್ ಪ್ರೀತಿ ನಿಜ ಆಗಿದ್ರೆ ಆ ದೇವರ ಬೆಂಬಲ ನಿನ್ ಮೇಲೆ ಸದಾ ಇರತ್ತೆ. ಮೈನಾನು ಸಿಗ್ತಾಳೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ ಜೊತೆ ಮಾತಾಡಾದ್ಮೇಲೆ ನನ್ನ ಮನ್ಸಿಗೆ ಹಗುರ ಅನಿಸ್ತಿದೆ. ನನ್ನ ಪ್ರೀತಿ ಮೇಲೆ ನನಗೆ ನಂಬಿಕೆ ಜಾಸ್ತಿ ಆಗ್ತಿದೆ. ನೀವು ಹೇಳ್ದಾಗೆ ಮಾಡ್ತೀನಿ. ಮೈನನ್ನ ಪ್ರೀತಿಯಿಂದನೇ ಪಡ್ಕೋತೀನಿ. ನಾನಿನ್ ಬರ್ತೀನಿ ಮೇಡಮ್. ಗುಡ್ ಲಕ್ ಪುಷ್ಪಕ್. ನೀರ್ ತಗೊಂಡ್ ಬರ್ಬೇಕು, ನೀರ್ ಖಾಲಿ ಆಗ್ಬಿಟ್ಟೈತೆ. ಹೌದಾ? ಚೆಕ್ಕಿಂಗು ಅಂತ ಪ್ರಾಣ ತಿಂತಾರೆ. ಈ ಕೆಲ್ಸನೇ ಬಿಟ್ಬಿಡ್ಬೇಕು ಅನ್ಸುತ್ತೆ ನನ್ಗೆ. ವೇಣಿ, ಏನಾಯ್ತೆ? ಏನ್ ಗೊಣಗ್ತಿದ್ಯಾ? ಇನ್ನೇನ್ ಮತ್ತೆ ಅನುಷ್ಕಾ, ಅಲ್ಲೆಲ್ಲೋ ಅದ್ಯಾರೋ ಬೈಕ್ ಟ್ಯಾಕ್ಸಿಲಿ ರೋಡಲ್ಲಿ ಹೋಗೋವಾಗ ಏನೋ ಬೈಕ್ ಟ್ಯಾಕ್ಸಿ ಅಂದ್ರೆ? ಮೈನಾ, ಟ್ಯಾಕ್ಸಿ ಅಲ್ಲ, ಬೈಕ್ ಟ್ಯಾಕ್ಸಿ. ಅದೇ ಮೈನಾ, ಈ ಕಾರಲ್ಲಿ ಆಟೋಲೆಲ್ಲ ದುಡ್ಡು ಕೊಟ್ಟು ಹೋಗ್ತಾರಲ್ಲ, ಆ ತರ ಬೈಕ್ಗೂ ದುಡ್ಡು ಕೊಟ್ಟು ಹೋಗ್ಬೋದು. ಅದನ್ನ ಬೈಕ್ ಟ್ಯಾಕ್ಸಿ ಅಂತಾರೆ. ಸರಿ, ಮುಂದಕ್ಕೆ ಹೇಳು. ಆ ಬೈಕ್ ಟ್ಯಾಕ್ಸಿಲಿ ಕೆಲಸ ಮಾಡೋನು ಅವನ ಜೊತೆ ಇನ್ನೊಬ್ಬನ್ ಯಾರನ್ನೋ ಕೂರಿಸ್ಕೊಂಡು ಪಾಪ ರೋಡಲ್ಲಿ ಹೋಗ್ತಾ ಇದ್ದಿದ್ ಹೆಂಗಸಿನ ಕತ್ತಲ್ಲಿರೋ ಚೈನ್ನ ಕಿತ್ಕೊಂಡು ಹೋದ್ನಂತೆ. ಅಯ್ಯೋ ದೇವ್ರೆ. ಆಮೇಲೆ ಇನ್ನೇನು, ಪಾಪ ನನ್ ಜೊತೆ ಕೆಲಸ ಮಾಡೋರು ಪಾರ್ಟ್ ಟೈಮ್ ಬೈಕ್ ಟ್ಯಾಕ್ಸಿ ಕೆಲ್ಸಾನು ಮಾಡ್ತಾರೆ. ಅದಕ್ಕೆ ಈ ಪೊಲೀಸ್ ಅವ್ರಿಗೆ ನಮ್ಮ ಮೇಲೆಲ್ಲ ಅನುಮಾನ ಬಂದು ನಮ್ಮನ್ನೆಲ್ಲ ಚೆಕಿಂಗ್ ಮಾಡಿದ್ರು. ನಮ್ಮನ್ನೆಲ್ಲ ಒಳ್ಳೆ ಕಳ್ಳರ ತರ ನೋಡ್ತಿದ್ರು. ಎಷ್ಟು ಇರಿಟೇಟ್ ಆಗ್ತಿತ್ತು ಗೊತ್ತಾ ಮೈನಾ? ದುಡ್ಡು ಮಾಡೋದಕ್ಕೆ 1000 ದಾರಿ ಇದ್ರು ಕಳ್ಳತನ ದಡ್ಡ ದಾರಿನ ಹಿಡಿತವೆ. ಬಾಯಿಗೆ ಮಣ್ಣು ಹಾಕ. ಏನ್ ಮಾಡಕ್ಕಾಗತ್ತೆ ಬಿಡು. ಆದ್ರೆ ಇಂಥ ಜನಗಳ ಮಧ್ಯೆನೇ ನಾವು ಬದುಕ್ಬೇಕಲ್ವಾ? ತುಂಬಾ ಹುಷಾರಾಗಿರ್ಬೇಕು ನಾವು. ನೀವಿಬ್ರು ಅಷ್ಟೇ, ರೋಡಲ್ಲಿ ಹೋಗೋವಾಗ ಹುಷಾರಾಗಿರಿ. ನಿಮಗೆ ಗೊತ್ತಿರೋರ್ಗೆಲ್ಲ ಹುಷಾರಾಗಿರೋದಕ್ಕೆ ಹೇಳಿ. ಅದ್ ಸರಿ, ಈಗ ಸರ ಸಿಕ್ತಾ? ಆ ಬೈಕ್ ಒಂದು ನಂಬರ್ ತಗೊಂಡಿದಾರಂತೆ. ಆ ಬೈಕ್ ಟ್ಯಾಕ್ಸಿ ಕಸ್ಟಮರ್ ಕೇರ್ಗೆ ಕಂಪ್ಲೇಂಟ್ ಮಾಡಿ ಕಳ್ಳನ್ನ ಹಿಡಿತೀವಿ ಅಂದ್ರು. ಸರಿ ಸರಿ, ಇವಾಗ ಕಾಫಿ ಕುಡ್ಕೊಂಡು ಬರೋಣ, ಆಮೇಲೆ ಇದ್ರ ಬಗ್ಗೆ ವಿಚಾರ ಮಾಡಿದ್ರೆ ಆಯ್ತು. ಸರಿ ಸರಿ, ನನಗೂ ಹಶ್ವಾಗ್ತಿದೆ, ಆದ್ರೆ ಫ್ರೆಶ್ ಅಪ್ ಆಗಿ ಬರ್ತೀನಿ. ಸರಿ, ನಾವು ಹೋಗಿರ್ತೀವಿ. ಸರಿ, ಬಾ.
ನನ್ನ ಟೈಮೇ ಸರಿ ಇಲ್ಲ. ಹೋಗಿದ ಕಡೆ ಎಲ್ಲ ಸಮಸ್ಯೆನೇ ಆಗ್ತಾ ಇದೆ. ಯಾಕೋ ಸಿದ್ದು ಸಿಟ್ಟಲ್ಲಿದೆಯಾ? ಏನಾಯ್ತು? ಕೆಲಸ ಇಷ್ಟು ಬೇಗ ಮುಗ್ದೋಯ್ತಾ? ನಿಂದೆ ಕಡೆ ಸಮಸ್ಯೆ. ಬರ್ಲಿಲ್ಲ ಅಂದ್ರೆ ಎಲ್ಲಿದ್ಯಾ, ಇನ್ನೂ ಎಷ್ಟೊತ್ತಾಗುತ್ತೆ ಅಂತ 100 ಸಲ ಕಾಲ್ ಮಾಡಿ ತಲೆ ತಿಂತೀಯ, ಪ್ರಾಣ ಹಿಂಡ್ತೀಯ. ಬಂದ್ರೆ ಇಷ್ಟ ಬೇಗ ಬಂದ್ಯಾ, ಕೆಲ್ಸ ಇಲ್ವಾ ಅಂತ ಹೇಳ್ತೀಯ. ಹೆಂಗೆ ಬಾಳ್ಬೇಕು ನಿನ್ನ ಹತ್ರ? ನೋಡು, ನಾನು ಹುಷಾರಿಲ್ಲ, ಸುಮ್ಮನೆ ನನ್ನ ಮೇಲೆ ಕೂಗಾಡ್ಬೇಡ. ಕೂಗಾಡ್ದಲ್ಲಿ ಏನ್ ಮಾಡ್ತಾರೆ? ನನ್ನ ಗ್ರಾಚಾರನೇ ಸರಿ ಇಲ್ಲ, ಅದಕ್ಕೆ ನನ್ ಕೋಪ ತಡೆಯಕ್ಕಾಗ್ತಿಲ್ಲ ನನಗೆ. ನಿನಗೆ ನನ್ನ ಮೇಲೆ ಸ್ವಲ್ಪನೂ ಕಾಳಜಿನೇ ಇಲ್ಲ. ಅವಾಗ್ಲಿಂದ ಹುಷಾರಿಲ್ಲ ಅಂತ ಹೇಳ್ತಾನೆ ಇದ್ದೀನಿ. ಏನು ಎತ್ತ ಅಂತ ವಿಚಾರಿಸ್ದೆ ನನ್ನ ಮೇಲೆ ಕೂಗಾಡ್ತಿದೀಯಲ್ಲ. ಹುಷಾರಿಲ್ಲ ಅಂದ್ರೆ ಪಕ್ಕದಲ್ಲಿ ಮೆಡಿಕಲ್ ಇದೆಯಲ್ಲ, ಮಾತ್ರೆ ತಗೊಂಬಂದು ನುಂಗ್ಬೇಕು. ಅದೊಂದು ವಿಷಯನಾ? ಅದನ್ನ ವಿಚಾರಿಸ್ಬೇಕಾ? ಯಾಕೆ ಹಿಂಗ್ ಟಾರ್ಚರ್ ಕೊಡ್ತೀಯ ನನಗೆ? ಓ, ನಾನು ಮಾತಾಡಿದ್ರೆ ನಿಂಗೆ ಟಾರ್ಚರ್ ಅನ್ಸುತ್ತೆ ಅಲ್ವಾ? ಅಮ್ಮ ತಾಯಿ, ಸುಮ್ನೆ ನನ್ ಪಾಡಿ ನನ್ ಬಿಟ್ಬಿಡು. ಇವಾಗ ಏನಾಯ್ತು ಅಂತ ಹೇಳ್ಬಾರ್ದಾ? ಏನಾಯ್ತಾ? ಇವತ್ತು ಹೋಗಿದ್ನಲ್ಲ, ಯಾವ್ದೋ ಹೆಂಗ್ಸ್ ನೆಡ್ಕೊಂಡು ಹೋಗ್ತಾ ಇದ್ಲು. ಕಸ್ಟಮರು ಅವ್ರ ಚೈನ್ನ ಕಿತ್ಕೊಂಡು ಓಡೋದ. ನಾನು ಅಲ್ಲಿಂದ ಮತ್ತೆ ತಪ್ಪಿಸ್ಕೊಂಡು ಉಸಿರು ಕಟ್ಕೊಂಡು ಇಲ್ಲಿಗೆ ಬಂದೆ, ಗೊತ್ತಾ? ಅಯ್ಯೋ, ಹೀಗೆಲ್ಲ ಆಯ್ತಾ? ಸ್ವಲ್ಪ ಯಾಮಾರಿದ್ರು ಪ್ರಾಣನೇ ಹೋಗ್ತಿತ್ತು. ಸದ್ಯ ಹಾಗೇನೂ ಆಗ್ಲಿಲ್ವಲ್ಲ, ಅದು ಖುಷಿ ಪಡು. ಪ್ರಾಣ ಉಳ್ಕೊಂತು ಅಂತ ಖುಷಿ ಪಡೋದು, ಇಲ್ಲ ಆ ಹೆಂಗ್ಸ್ ಒಡವೆ ಹೋಯ್ತು ಅಂತ ದುಃಖ ಪಡೋದು ಒಂದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಒಡವೆ ಕಳ್ಕೊಂಡ್ರೆ ಎಷ್ಟು ದುಃಖ ಆಗತ್ತೆ ಅಂತ ನನಗಿಂತ ಬೇರೆ ಯಾರಿಗೂ ಗೊತ್ತಾಗುತ್ತೆ? ನನಗೂ ಅರ್ಥ ಆಗತ್ತೆ, ನಿನ್ಗೊಬ್ನಿಗೆ ಏನಲ್ಲ. ನಿನ್ಗೆ ಅರ್ಥ ಆಗುತ್ತೋ ಬಿಡುತ್ತೋ ನನಗ್ ಬೇಕಾಗಿಲ್ಲ. ನಾನಂತೂ ಸುಮ್ಮನೆ ಕೂರಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲ ಹೇಳ್ಬಿಡ್ತೀನಿ. ಏನು? ಪೊಲೀಸ್ ಸ್ಟೇಷನ್ನ? ನಿನಗೇನಾದ್ರೂ ತಲೆ ಕೆಟ್ಟಿದೀಯಾ? ನೀನೇನಾದ್ರೂ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನೀನೇ ಆರೋಪಿ ಅಂತ ಒಳಗಾಗ್ತಾರೆ ಇವಾಗ. ಹಾಗಂತ ಸುಮ್ಮನೆ ಕೂತಿರ್ಲಾ? ನೋಡು, 2 ದಿನ ಮನೇಲೆ ಕೂತಿರು, ಕೆಲ್ಸಕ್ಕೂ ಹೋಗ್ಬೇಡ. ಮನೇಲಿದ್ರೆ ಹೊಟ್ಟೆಗೆ ಮಣ್ಣ ತಿನ್ಬೇಕು. 2 ದಿನ ಮನೇಲೇ ಇದ್ರೆ ಅಂತ ಪರಿಸ್ಥಿತಿ ಏನು ಬರಲ್ಲ. ಹೇಳುದನ್ನ ಅರ್ಥ ಮಾಡ್ಕೋಸಿದ್ದು. ನಿನ್ ಮಾತ್ ಕೇಳಿನೇ ನನಗಿಂತ ಪರಿಸ್ಥಿತಿ ಬಂದಿರೋದು. ನೋಡು, ನನ್ ಮೇಲೆ ಹೇಗ್ ಬೇಕಾದಂಗ್ ಕೂಗಾಡ್ಬೇಡ. ನನಗ್ ತುಂಬಾ ಹುಷಾರಿಲ್ಲ, ಮಾತಾಡಕ್ಕೂ ಸಹ ಆಗ್ತಿಲ್ಲ. ಮೊದ್ಲು ಆಸ್ಪತ್ರೆಗೆ ಹೋಗೋಣ ಬಾ. ಇಲ್ಲೇ ಗೌರ್ಮೆಂಟ್ ಆಸ್ಪತ್ರೆ ಇದೆಯಲ್ಲ, ಬಾ ಕರ್ಕೊಂಡು ಹೋಗ್ತೀನಿ. ಏನು ಗೌರ್ಮೆಂಟ್ ಹಾಸ್ಪಿಟಲ್? ನಮ್ಮಪ್ಪ ನನ್ನ ಸಣ್ಣೋಳಿದ್ದಾಗಿಂದ ನರ್ಸಿಂಗ್ ಹೋಮಲ್ಲೇ ನನ್ನ ತೋರಿಸಿರೋದು. ಇವಾಗ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆಲ್ಲ ಬರಲ್ಲ. ನರ್ಸಿಂಗ್ ಹೋಮ್ಗೆಲ್ಲ ಕರ್ಕೊಂಡು ಹೋಗಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ನೋಡು, ನಂಗದೆಲ್ಲ ಗೊತ್ತಿಲ್ಲ. ಸಾಲ ಮಾಡಿ ಆದ್ರೂ ನನ್ನ ನರ್ಸಿಂಗ್ ಹೋಮ್ಗೆ ಕರ್ಕೊಂಡು ಹೋಗು. ಛೇ, ಏನು ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ. ಅವಾಗಿಂದ ಹುಡುಕ್ತಾ ಇದ್ದೀನಿ, ಒಂದು ಬ್ಯಾಗ್ ಕೂಡ ಕಾಣಿಸ್ತಾ ಇಲ್ಲ. ಅಲ್ಲ, ಮಾರ್ಕೆಟ್ಗೆ ಹೋದಾಗೆಲ್ಲ ಎಷ್ಟು ಬ್ಯಾಗ್ ತರ್ತೀನಿ, ಏನ್ ಮಾಡ್ಲಿ? ಒಂದು ಸಿಗಲ್ಲ. ಹೋದಾಗೆಲ್ಲ ತಗೊಂಡ್ ಬರ್ಬೇಕು, ಮತ್ತೆ ಅದನ್ನ ಬಿಸಾಕ್ತಾರ ಇವ್ರು. ತರಬೇಕು, ಬಿಸಾಕ್ತಾರ ಇವ್ರು.